ನಮ್ಮ ಹಾ ಉಮೇಶ್ ಮಾಸ್ತರ್ ಅವರಿಗೆ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವರಿಗೆ ವಿನಂತಿ ಅದ ನಂದು. ಏನ್ ವಿನಂತಿಯಪ್ಪ? ಏನದು ಕೇಳಿದ್ರ? ಏನ್ರಿ? ಈ ಸ್ಟೇಜ್ ಮೇಲೆ ನಾವೇ ಶಾಣೆ ಅದೀವಿ, ನಮಕ್ಕಿಂತ ಯಾರು ಶಾಣೆ ಇಲ್ಲ 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 ಹೇಳಿ ವರ್ಷ ನೀವು ಏನೆಲ್ಲ ಮಾತಾಡ್ತಿದ್ರ ಕರೆ ಈ ವರ್ಷ ನಿಮ್ಮ ಆಟ ನಡೆಯಂಗಿಲ್ಲ. ವರ್ಷನೇ ಬೇರೆ, ಈ ವರ್ಷ ಬೇರೆ. ಈ ವರ್ಷ 2 ಪಾಳೆ ಬರ್ತಾವ ನನಗ. ಹೌದು ಈ ವರ್ಷ ನಿಮ್ಮ ಆಟ ನಡ್ಕೊಡಂಗಿಲ್ಲ ನಾನು. ಒಂದು ಪಾಳದ ತಪ್ಪರು, ಒಂದು ಪಾಳದಾಗ ಬಿಸ್ಕೈ ಡಾವ್ ಹೊಡಿತೇವೆ. ಯಾವಾಗರ ಹೊಡಿತೀವಿ ನಾವು ಡಾವ. ಕರೆ ಈ ಸಲ ನೀವ್ ಏನಾರ ಮಾತಾಡಿದ್ರಿ ಡೈರೆಕ್ಟ್ ಬ್ಯಾನೆ ಸಂದೆ. ಒಂದ್ ಸಂದನ್ಯಾಗ ಬರ್ತಾನ, ಸ್ತೋತ್ರ ಮಾಡಿ ಹೋಗ್ತಾನ. ಹಿಂದ್ರಗಡೆ ಹಂಗಾಯ್ತು ಹಿಂಗಾಯ್ತು. ಹೌದು ಹಾಡವನು ನಾನೇ, ಮಾತಾಡವನು ನಾನೇ. ಬೇಕಪ್ಪ ಬೇಕು. ಸಂಗ್ಯಾ ಬಾಳ್ಯಾಗ ಗಂಗಾ ಬೇಕು, ಸೀರಿ ಒಳಗ ಲಂಗ ಬೇಕು. ಬೇಕಪ್ಪ ಬೇಕು. ಈ ಅಫ್ಜಲ್ಪುರ ಹುಡುಗನ ಸಂಗಟ ಹಾಡ್ಬೇಕಾದ್ರೆ ನಿಮ್ಮಂತ ಮೇಳಗಳು ಬೇಕು ನನಗ. ಮಗಲಾಗ ಒಂದೇ ಸಂದ್ ಬರ್ತದ ಅಂತೇಳಿ ವರ್ಷ ಹಂಗಾಯ್ತು ಹಿಂಗಾಯ್ತು, ಏ ಹುಚ್ಚಿ ಆ ಹುಚ್ಚಿ ಹಿಂಗೆಲ್ಲ ಹೇಳ್ತಿದ್ರ ಕರೆ. ಈ ಸಲ ಹಂಗಲ್ಲಕ್ ಹೋಗ್ಬ್ಯಾಡ್ರಿ ಅನ್ನಬ್ಯಾಡ್ರಿ. ಅಂದ್ರ ನಿಮ್ಮ ಮಾತೆ ನಿಮ್ಮ ಕತ್ತಿನೇ ಬೇರೆ ಆಗ್ತದ. ಹಿಂಗೆ ಒಂದ್ ಮಾತ ಏನು ಏನಂತ ಕೇಳಿದ್ರ, ಏನಪ್ಪ? ಆ ನನ್ನಟ್ಟು ಶಾಣೆ ಯಾರು ಇಲ್ಲ ಹೇಳಿ ಒಬ್ಬ ರಾಜನ ಮಗಳು ರಾಣಿ. ಹೌದು ರಾಣಿ ಹತ್ತಿದ್ರತ್ತ ಎಲ್ಲಾ ಕಡೆಗೆ. ಏನತ್ತ ಏನತ್ತಿದ್ರತ್ತ ಕೇಳಿದ್ರ, ಏನತ್ತೇಳು? ನನಗ ಯಾರು ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು. ಏನು? ನನಗೆ ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು, ಅವರಿಗೆ ನಾನು ಲಗ್ನ ಆಗಬೇಕು. ಹೌದು. ಅರ್ಧ ರಾಜ್ಯ ನಮ್ಮ ಯಾರು ನನಗ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು, ಅವ್ರಿಗೆ ಲಗ್ನ ಆಗಿ ಅರ್ಧ ರಾಜ್ಯನೇ ಅವ್ರಿಗೆ ಕೊಡ್ಬೇಕಂತ ಹೇಳಿ ಹಿಂಗ ರಾಣಿ ತನ್ನ ಶಾಣತನ ತೋರಿಸಿದ್ರತ್ತ. ಹೌದಪ್ಪ ಹೌದು. ಹೆಂಗ ಹೆಂಗ? ಹಿಂಗೆ ತೋರಿಸ್ತಿದ್ರು. ಹೌದು. ಅವಾಗ ರಾಜ ಹೇಳ್ತಾಳ ರಾಣಿ, ಏನತ್ತ? ಯಪ್ಪ ಯಪ್ಪ ನೀ ನೋಡಿರ್ತಕ್ಕಂತ ಹುಡುಗಗ ನಾನ್ ಲಗ್ನ ಆಗಂಗಿಲ್ಲ, ಆಗುದಿಲ್ಲ. ನನಗ ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು, ಅವ್ರ ಸಂಗಟೆ ನಾನು ಲಗ್ನ ಆಗ್ತೀನಿ. ಹೌದು. ಅವ್ರಿಗೆ ಅರ್ಧ ರಾಜ್ಯ ಕೊಡ್ಬೇಕಪ್ಪ ಅಂತ ಹೇಳಿದಳು. ಹೇಳಪ್ಪ ಹೇಳ. ಇವ ರಾಜ ಯಾಕಾಗಲ್ಲ ಹೇಳ್ದ ಹೇಳಿ ಡಂಗೂರ್ ಸಾರ್ತಾನ. ಏನಂತ ಹೇಳಿ? ಯಾರ ನನ್ನ ಮಗಳಿಗೆ ಕತ್ತಿ ಹೇಳಿ ಸಾಕು ಮಾಡ್ತೀರ್ ನೋಡು, ಅವರಿಗೆ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಿ, ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಹೇಳಿ ಡಂಗೂರ್ ಸಾರಿ ಬಿಟ್ಟ. ಎಲ್ಲಾ ದೇಶದ ರಾಜರು ಬಂದು ಕತ್ತಿ ಹೇಳ್ತಿದ್ರು. ಕರೆ ಈಕೇನು ಸಾಕತ್ತಿದ್ದಿಲ್ಲ ಹೆಣ್ಮಗಳು. ಅತಿದಿಲ್ಲಪ್ಪ ಅತಿದಿಲ್ಲ. ಕೇಳು ಹವ್ಯಾಸ ಬೇಡ, ಹುರುಪು ಬೇಡ. ಹಿಂಗೆ ಉಮೇಶ್ ಮಾಸ್ತರಂಗೆ ಹುರುಪಿತ್ತು. ಕತ್ತಿ ಕೇಳ್ತಿದ್ರು ಕರೆ, ಎಲ್ಲ ರಾಜರು ಹೇಳ್ತಿದ್ರು, ಅವ್ರ ಕತ್ತಿನೇ ಮುಗಿತಿದ್ದು ಕರೆ, ಈಕೇನು ಸಾಕತ್ತಿದ್ದಿಲ್ಲ. ಹೌದು. ಒಂದ್ ದಿವಸ ಅದೇ ರಾಜ್ಯವಾಡದ ಮುಂದ ನನ್ನಂತ ಹುಡುಗ ಒಂದು ಕುರಿ ಹುಡ್ಕೊಂಡು ಹೋಗ್ತಿತ್ತು. ಹೌದು ಹೋಗಿತ್ತಪ್ಪ, ಹೋಗಿತ್ ಸಣ್ಣ ಹುಡುಗ. ಯಾರಂತ ಹುಡುಗ? ನಿಮ್ಮಂತ ಹುಡುಗ, ನನ್ನಂತ ಹುಡುಗ. ಅವ ಕೇಳ್ತಾನ ಮಂತ್ರಿಗೆ, ಏನತ್ತ? ಮಂತ್ರಿಗಳ ದಿನ ಒಂದು ದೇಶದ ರಾಜ್ಯ ಬರ್ತಾನ ಒಳಗ್ ಹೋಗ್ತಾನ, ಹೊರಗ್ ಬರ್ತಾನ, ಒಳಗ ಏನ್ ನಡ್ಲಿಕ್ಕತ್ತದ ಅಂತ ಕೇಳ್ದ. ಹೌದು. ಅವಾಗ ಮಂತ್ರಿ ಹೇಳ್ತಾನ, ಯಾನ್ ಹೇಳ್ದಪ್ಪ? ನಮ್ಮ ರಾಣಿ ಒಂದು ಷರತ್ ಹಾಕ್ಯಾಳ. ಏನು ಷರತ್ತ? ಏನು ಷರತ್ ಹಾಕ್ಯಾಳ ಅಂತ ಕೇಳಿದ್ರ, ಯಾರ ಅಕ್ಕಿಗೆ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು, ಅಕ್ಕಿಗೆ ಲಗ್ನ ಆಗ್ತೀನಿ ಅಂತ ಹೇಳ, ಅರ್ಧ ರಾಜ್ಯನು ಕೊಡ್ತೀನಿ ಅಂತ ಹೇಳ ರಾಜ್ಯ. ಅದಕ್ಕ ಒಂದೊಂದು ದೇಶದ ರಾಜ್ಯ ಬಂದು ಅಕ್ಕಿ ಕತ್ತಿ ಹೇಳಕತ್ತಾರ ಕರೆ, ಅವ್ರ ಕತ್ತಿನೇ ಮುಗಿಲಿಕ್ಕತ್ತಾವ, ಅಕ್ಕಿ ಕತ್ತಿ ಸಾಕ್ ಅನ್ನಲಾಗ್ಯಾಳ ಅಂತ ಹೇಳದ್ಬಿಟ್ಟ. ಹೌದು, ಒಟ್ಟ ಸಾಕಾಗಲ್ಲ ಹೇಳಿದ್ರು. ಸಾಕನಲ್ಲ ಹೇಳಿದ್ರು ಕೂಡ್ಲೇನೆ ಅವಾಗ ನನ್ನಂತ ಹುಡುಗ ಹೇಳ್ತಾನ, ಏನ್ ಹೇಳ್ತಪ್ಪ? ರಾಜ್ಯ ನಾನು ಕತ್ತಿ ಹೇಳಿದ್ರ ನಡೀತದೇನ ಅಂತ ಕೇಳ್ದ. ಹೌದಪ್ಪ ಹೌದು ಕೇಳ್ದ. ಅವಾಗ ಮಂತ್ರಿ ಹೇಳ್ದ, ಏನತ್ತ? ಅವಾಗ ಮಂತ್ರಿ ಅತ್ತಾನ, ಏನಂದ? ನಾನು ರಾಜಾಗ ಹೋಗಿ ಕೇಳ್ಕೊಂಡು ಬರ್ತೀನಿ. ಅವ್ರು ಹೂ ಅಂದ್ರ ನಿನಗ ಕರ್ಕೊಂಡು ಒಳಗ್ ಹೋಗ್ತೀನಿ ಅಂತ ಹೇಳ್ದ ಮಂತ್ರಿ. ಹೌದು ಹೇಳಪ್ಪ ಹೇಳ. ಮಂತ್ರಿ ಬಂದ್ ರಾಜನ ಬಲಿಯಕತ್ತಾನ. ಏನಂದ? ಯಪ್ಪ ರಾಜಾರ, ಒಂದು ಕುರಿ ಕಾಯ್ತಕ್ಕಂತ ಹುಡುಗ ಅದಾನ, ಅವನು ಕತ್ತಿ ಹೇಳ್ತನಲ್ಲಕತ್ತಾನ, ಅವನಿಗೆ ಕರ್ಕೊಂಡು ನಾನು ಒಳಗ್ ಬರ್ಲಿ ಏನಂತ ಕೇಳ್ದ ಮಂತ್ರಿ. ಹೌದು ಕೇಳಪ್ಪ ಕೇಳ. ಅವಾಗ ರಾಜ ಯಾಕಾಗಲ್ಲ, ಅವ ಇಷ್ಟು ಆಗ್ಲಕ್ಕ ಅವನಿಗಿಂಟು ಕರ್ಕೊಂಬ ಅಂತ ಹೇಳ್ದ. ಹೌದು
ಯಾಕಾಗಲತ್ತೇಳ ಮಂತ್ರಿ ಹೋಗಿ ಆ ಕುರಿ ಕಾಯ್ತಕ್ಕಂತ ಹುಡುಗಿಗೆ ಹೇಳ್ತಾನ ಯಾನ್ ಹೇಳುವ ನಿನ್ನ ಕತಿ ಎಷ್ಟದ ಅಷ್ಟು ರಾಣಿ ಮುಂದೆ ಹೇಳಕತ್ತಿ ನೀನು ನಡಿಯತ್ತೇಳ ಒಳಗ್ ಕರ್ಕೊಂಡು ಹೋದ. ಹೌದು ಒಳಗ್ ಕರ್ಕೊಂಡು ಹೋದ. ಯಾಕಾಗಲತ್ತೇಳಿ ಕುರಿ ಕಾಯ್ತಕ್ಕಂತ ಹುಡುಗ ಒಳಗ್ ಹೋದ. ಒಳಗ್ ಹೋಗಿ ರಾಣಿಗತ್ತಾನ ಏನತ್ತ ಏ ರಾಣಿ ಏ ರಾಣಿ ನಾ ಕತಿ ಹೇಳ್ತೀನಿ ಹೇಳ್ತೀನಿ. ನಾ ಕತ್ತಿ ಹೇಳತ್ತಾನ ನನ್ನ ಕತಿ ಮುಗಿಯತ್ತನ ನೀ ಮಲ್ಕೋಬಾರದು. ಹೌದು ಒಟ್ಟ ಮಕ್ಕೋಬಾರ್ದು. ಹೂ ಅನ್ಬೇಕಂದಿವ. ಏನ್ ಅನ್ಬೇಕಂದ ಅನ್ಬೇಕಂದ ಒಟ್ಟ ಮಲ್ಕೊಳ್ಳೋದಿಲ್ಲ. ಹೌದು ಎಷ್ಟು ದಿವಸ ಆದ್ರೂ ಮಲ್ಕೊಳ್ಳೋದಿಲ್ಲ. ಇಲ್ಲ ಹೂ ಅನ್ಬೇಕಂದ. ರಾಣಿ ಯಾಕಾಗಲತ್ ಹೇಳಿದ್ಲು. ಅವಾಗ ಕುರಿ ಕಾಯ್ತಕ್ಕಂತ ಹುಡುಗತ್ತಾನ ಏನಂದ ಏನ ಕತಿ ಚಾಲು ಮಾಡ್ತಾನ. ಏನು ಇಕ್ಕೋಡೊಂದು ಊರಿತ್ತು ಇಕ್ಕೋಡೊಂದು ಊರಿತ್ತು. ಹೌದು ಹೌದು ಆಜು ಬಾಜು ಇತ್ತು. ಇಕ್ಕೋಡೊಂದು ಊರದ ಇಕ್ಕಡೊಂದು ಊರದ ನಡಬರಕ್ 2 ಮನಿ ಅದಾವ. ಮುಂದ ತಮ್ಮನ ಮನಿ ಅದ ಹಿಂದ ಅಣ್ಣನ ಮನಿ ಅದ. ಅಣ್ಣ ಹಾಡ್ಕಿ ಮಾಡ್ತಿದ್ದ. ಅದೇ ಹಾಡ್ಕಿ ಮಾಡ್ತಕ್ಕಂತ ಮನಿ ಒಳಗ ಒಬ್ಬಕ್ಕಿ ಹೆಣ್ಮಗಳು ಹುಟ್ಟಿ ಬಂದಳು. ಯಾರು ಒಬ್ಬಕ್ಕಿ ಹೆಣ್ಮಗಳು ಹುಟ್ಟಿ ಬಂದಳು. ಆಕಿನೂ ಹಾಡ್ಕಿ ಕಲ್ತಳು. ಹೌದು ಹಿಂಗ್ ಹೇಳಿ ಒಂದು ಮಾತು ಹೇಳ್ತಾನ. ಏನು ಮಾತ ಆ ಮನೆಯೊಂದು ಬುರ್ಲಿ ಬುರ್ರತ ಹಾರಿ ಹೋಯ್ತಂದಿವ. ಹೌದು ಬುರ್ಲಿ ಬುರ್ರ ಹಾರಿ ಹೋಯ್ತ ತಂದ. ಆಕಿ ಹೂ ಅಂದಳು. ಮತ್ತೊಂದು ಬುರ್ಲಿ ಬುರ್ರತ ಹಾರಿ ಹೋಯ್ತಂದ. ಹೌದು ಈಕಿ ಹೂ ಅಂದಳು. ಮತ್ತೊಂದು ಬುರ್ಲಿ ಬುರ್ರತ ಹಾರಿ ಹೋಯ್ತಂದ. ಹೂ ಅಂದಳು. ಹಿಂಗೆ 3 ದಿವಸ ಆಯ್ತು. 3 ದಿನ ಆಯ್ತು. 3 ದಿನ ಆಯ್ತು. ರಾಣಿ ಅತ್ತಾಳ ಉಮೇಶ್ ಮಾಸ್ತರ್ ಅಂತ ರಾಣಿ. ಏನಂದಳು ಏ ಮನ್ಯಾಗ ಎಷ್ಟು ಬುರ್ಲಿ ಅದಾವತ್ತ ಕೇಳ್ದಳ ಆಕಿ. ಹೌದು ಅವಾಗ ನನ್ನಂತ ಹುಡುಗ ಹೇಳ್ತಾನ ನನಗೇನ ಗೊತ್ತಂದಿವ. ಹೌದಪ್ಪ ಹೌದು ಹೇಳ್ದ ಏನಂದ ನನಗೇನು ಗೊತ್ತದ ಒಂದು ಕೂಡಲೇ ಇವ್ ಬುರ್ಲಿ ಬಾಳ ಇದ್ದಂಗ ಕಾಣ್ತಾವ. ನನ್ನ ಕತಿ ಸಾಕು ನಿನಗೆ ಲಗ್ನ ಆಗ್ತದೆ ಅಂತ ಹೇಳಿದ್ರು. ಹಿಂಗ ಇವತ್ತು ಸಾಕು ಮಾಡೇ ಬಿಡ್ತೀನಿ ಇವತ್ತು. ಯಾಕಂದ್ರ ಹಾರೋ ಬುರ್ಲಿ ಹಿಡಿದು ಪುಚ್ಚಕಿತ್ತು ಮಕ್ಕಳಿದೇನೋ ನಮ್ ಬೆನ್ನ ಹತ್ತಬೇಡ್ರಿ ನೀವು. ಇರ್ಲಿ ವರ್ಷ ಏನ್ ಆಗ್ತಿದ್ ಕರೆ ಈ ವರ್ಷ ಹಂಗ ಆಗೋದಿಲ್ಲ. ಅದಕ್ಕಿರ್ಲಿ ಇವತ್ತಿನ ದಿವಸ ಇವು ಎಷ್ಟು 4 ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ತಪ್ಪನ್ನೋದು ಬದಿಗೆ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಮಹಾಮಂಗಲ ಆಗೋತನ ಸ್ವೀಕಾರ ಮಾಡ್ಬೇಕಂತೇಳಿ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ 1000 ಮೇಲಿನ ಸರ್ದಾರ್ ಆಗಿರ್ತಕ್ಕಂಥ ಗುರ್ಲಿಂಗ್ ಮಾಸ್ತರ್ ಅವ್ರಿಗೆ ಹಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ.